ಅವ್ರದ್ದೇ. ಇದು ಬೇರೆ ನವರಸನ್ ಅವ್ರಿಗೆ ನಾನಿವತ್ತು ಹೇಳದೆ ಬೇಡ, ಲಾಸ್ಟಿಗೆ ಹೇಳಿ ಹೇಳಿ ಈಗಲ್ ಮೀಡಿಯಾ ಕ್ರಿಯೇಷನ್ ಅಂತಿದ್ರಿ, ಇವತ್ತು ನೀವೇ ಹೇಳ್ಬಿಟ್ರಿ ಫುಲ್ ಪ್ರಮೋಷನ್. ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ, ದಯವಿಟ್ಟು ವಾಸಣ ವೆರಿ ಸಾರಿ. ಅಂದ್ರೆ ಸಿನಿಮಾದಲ್ಲೂ ತಡವಾಗೇ ಬರ್ತೀನಿ. ಸೊ ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊತಿದ್ದೀನಿ. ಅಂಡ್ ಇಟ್ಸ್ ಕೈಂಡ್ ಆಫ್ ಸ್ಪೆಷಲ್ ಅಪಿಯರೆನ್ಸ್ ಅನ್ನೋದಕ್ಕಿಂತ ಆ ಸಿನಿಮಾದಲ್ಲಿ ಕ್ಯಾರಿ ಆಗ್ತೀನಿ. ಅಂದ್ರೆ ಬರೀ ಒಂದು ಫೈಟ್ಗೋ ಅಥವಾ ಒಂದು ಯಾವುದೋ ಒಂದು ಕ್ಯಾರೆಕ್ಟರ್ಗೋಸ್ಕರ ಬಂದಿಲ್ಲ, ಒಂದು ಬಹಳಷ್ಟು ಇಂಪಾರ್ಟೆನ್ಸ್ ಇರುವಂತ ಒಂದು ಕ್ಯಾರೆಕ್ಟರ್, ಅದಕ್ಕೆ ನಾನು ಒಪ್ಕೊಂಡು ಮಾಡಿದ್ದೆ. ಸೊ ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟು ಥ್ಯಾಂಕ್ ಸೋನಾಲ್ ಅವರು. ಮಾದೇವ ಆದ್ಮೇಲೆ ಐ ಥಿಂಕ್ 50 days ಕ್ರಾಸ್ ಆಗಿತ್ತು. ಸೊ ಅವರು ಹೇಳ್ತಾರೆ ನನಗೆ ಈ ತರ ಒಂದು ರೋಲೆಕ್ಸ್ ಅಂತ ಒಂದು ಸಿನಿಮಾ, ಬಟ್ ಬಿಫೋರ್ ಮಾದೇವ ಟೈಮಲ್ಲೇ ಹೇಳ್ತಿದ್ರು ಈ ತರ ಮಾಡ್ತಿದ್ದೀನಿ, ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ. ಸೊ ಆ ಟೈಮಲ್ಲಿ ಮಾದೇವ ಚೆನ್ನಾಗಾಯ್ತು, ನಮ್ಮ ಪೇರ್ ಮತ್ತೆ ಒಂದು ರಾಬರ್ಟ್ ಆದ್ಮೇಲೆ ಮಾದೇವ ಆದ್ಮೇಲೆ ಚೆನ್ನಾಗಾಗತ್ತೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಈ ಸಿನಿಮಾ ನನಗೆ ಕೊಡ್ಸಿದ್ದಕ್ಕೆ. ಅಲ್ಲ ಬಿಕಾಸ್ ನೀವು ರೆಫರ್ ಮಾಡಿದ್ದಕ್ಕೆ. ಅಂಡ್ ನಮ್ಮ ಶ್ರೀನಿವಾಸ್ ಸರ್ ಅಂಡ್ ರಾಜೇಶ್ ಅವರು, ಸೊ ಅವರಿಬ್ರು ನನಗೆ ಬಹಳ ಈ ಸಿನಿಮಾಯಿಂದ ಆತ್ಮೀಯರಾದ್ರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ, ಎಲ್ಲೂ ಬೋರ್ ಆಗಲ್ಲ. ನಾನು ಮೊನ್ನೆ ನೋಡಿದೆ ಸಿನಿಮಾನ, ನೋಡಿದೆ ನಗ್ತಾನೆ ಇದ್ದೆ. ಕೋಮಲ್ ಸರ್ ಅವರು ಆಸ್ ಯೂಶುವಲ್ ನಿಮ್ಮ ಒಂದು ನಮ್ಗೆ ಬಹಳ ಇಷ್ಟ ಆಗಿದ್ದು ಟೀಸರ್ ಒಂದು ಡೈಲಾಗ್ ಇದೆ ಗೊತ್ತಾ, ಡೈಪರ್ ಒಂದು ಬಿಟ್ರೆ ನಾನು ಫುಲ್ಲು ಮಗುನೇ ಅನ್ನೋದು ಸಕ್ಕತ್ತಾಗಿತ್ತು. ಅಂಡ್ ಅಫ್ಕೋರ್ಸ್ ನನ್ನ ಶ್ರೀಮತಿ ನಿಶಾ ಅವರು ತುಂಬಾ ಇಷ್ಟಪಟ್ರು. ಆಕ್ಚುಲಿ ಅವರು ಸಿನಿಮಾನ ತುಂಬಾ ಎಂಜಾಯ್ ಮಾಡ್ಕೊಂಡ್ಬಂದ್ರು ಥ್ರೂ ಔಟ್ ಆಗಿ. ನಿಮ್ ಕ್ಯಾರೆಕ್ಟರ್ ಆಗಲಿ ಅಂಡ್ ಸೋನಾಲ್ ಅವ್ರನ್ನ ತುಂಬಾ ಇಷ್ಟಪಟ್ರು. ಅಂಡ್ ಆಲ್ಮೋಸ್ಟ್ ಥ್ರೂ ಔಟ್ ಆಗಿ ಸಿನಿಮಾ ನೋಡ್ಸುತ್ತೆ. ಆಕ್ಚುಲಿ ನನಗೆ ನಿಶಾ ಅವ್ರು ಕೇಳಿದ್ರು ನೋಡ್ಸುತ್ತೆ ಅಂದ್ರೆ ಏನು ಅಂದ್ರು. ಆಕ್ಚುಲಿ ಏನು ಅಂದ್ರೆ ನೋಡ್ಸುತ್ತೆ ಅಂದ್ರೆ ನಿಮ್ಮನ್ನ ಕಣ್ಣು ಆ ಕಡೆ ಈ ಕಡೆ ಡೈವರ್ಟ್ ಮಾಡಕ್ ಬಿಡಲ್ಲ, ಸಿನಿಮಾ ನೋಡ್ಸ್ಕೊಂಡೇ ಹೋಗ್ತಾ ಇರುತ್ತೆ. ಸೊ ನೋಡ್ಸುತ್ತೆ ಸಿನಿಮಾನು. ಅಂಡ್ ಐ ಹ್ಯಾವ್ ಟು ಥ್ಯಾಂಕ್ ದ ಹೋಲ್ ಡೈರೆಕ್ಷನ್ ಟೀಮ್, ಬಿಕಾಸ್ ಒಬ್ಬರು ನಿರ್ದೇಶಕರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ. ಸೊ ಒಂದು ಸಿನಿಮಾ ಗೆಲ್ಬೇಕು ಅಂದ್ರೆ, ಸಿನಿಮಾ ಚೆನ್ನಾಗಿ ಬರಬೇಕು, ಸಿನಿಮಾ ಫಿನಿಶ್ ಆಗ್ಬೇಕು ಅಂದ್ರೆ ಅದ್ರ ಹಿಂದೆ ಡೈರೆಕ್ಷನ್ ಟೀಮ್ ಹುಡುಗರು, ಆ ಹುಡುಗರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಮ್ಮ ರಾಕಿ ಕ್ಯಾಮ್ರಾಮನ್, ನಮ್ಮ ರಾಕಿ ಬಹಳ ಚಿಕ್ಕ ಹುಡುಗ. ನಾನು ಇಂಡಸ್ಟ್ರಿಗೆ ಬಂದಾಗ ಅವ್ರ ತಂದೆ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಚಂದ್ರಣ್ಣನ ಜೊತೆ ಕೆಲಸ ಮಾಡಿದ್ದೀನಿ. ಆಗ್ಲೇ ನಾನು ಬಹಳ ಇಂಟ್ರೆಸ್ಟೆಡ್ ಆಗಿ, ಹಿ ವಾಸ್ ವೆರಿ ಇಂಟ್ರೆಸ್ಟೆಡ್. ಒಂದು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಬರ್ತಾ ಇದ್ರು. ನಿಮ್ ತಂದೆಯವರು ಬೈಗಳು ಇನ್ನೂ ಕಿವಿಯಲ್ಲಿದೆ, ನಿಮಗ್ ಬೈತಾ ಇದ್ದಿದ್ದು, ನನ್ಗೆ ಇವ್ರಿಗೆ ಬೈತಾ ಇದ್ದಿದ್ದು. ಅಂಡ್ ಅದ್ಯಾವುದು ಅವ್ರ ತಂದೆ ಅವ್ರನ್ನ ಒಂದು ಒಳ್ಳೆ ಹಾದಿಯಲ್ಲಿ ಕರ್ಕೊಂಡ್ ಬರ್ಬೇಕು. ಯಾಕಂದ್ರೆ ನಮ್ಮ ತಂದೆನೂ ಒಂದು ಸಿಕ್ಕಾಪಟ್ಟೆ ಬೈತಾ ಇದ್ರು ನನ್ನ. ಅದೊಂದು ಪ್ರಾಸೆಸ್ ಇದೆ, ಒಳ್ಳೆ ದಾರಿಯಲ್ಲಿ ಬರ್ಬೇಕು ಅಂತ. ಅಷ್ಟು ಎಕ್ಸ್ಪೀರಿಯನ್ಸ್, ಅವ್ರ ತಂದೆ ಎಕ್ಸ್ಪೀರಿಯನ್ಸ್ ಆಗ್ಲಿ, ಇವರ ಎಕ್ಸ್ಪೀರಿಯನ್ಸ್ ಆಗ್ಲಿ, ಫಸ್ಟ್ ಟೈಮ್ ನಾನು ನಿಮ್ ಜೊತೆ ಥ್ರೂ ಔಟ್ ಆಗಿ ಒಂದು ಸಿನಿಮಾ ಅಂದ್ರೆ ಒಂದು ಆಸ್ ಅ ಸೋಲೋ ಕ್ಯಾಮ್ರಾಮನ್ ವರ್ಕ್ ಮಾಡಿರೋದು ನೋಡಿದ್ದೀನಿ. ಬಹಳಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಅಂಡ್ ನಮ್ಮ ಮೊನ್ನೆ ಕೇಳಿದೆ ಇನ್ನೊಂದು ದೊಡ್ಡ ಸಿನಿಮಾದಲ್ಲೂ ಮಾಡ್ತಿದ್ದಾರೆ, ಅದು ನೀವೇ ಅದಾದ್ಮೇಲೆ ಅನೌನ್ಸ್ ಮಾಡಿ. ಅಂಡ್ ನಿಮ್ ಟೀಮ್ ಎಲ್ಲ ಹೋಲ್ ಟೀಮ್ ಎಲ್ರಿಗೂ ಥ್ಯಾಂಕ್ಸ್. ಅಂಡ್ ನಮ್ಮ ಯೋಗ ಮಾಸ್ಟರ್, ಯೋಗ ಬರ್ಲಿಲ್ವಾ? ಫಸ್ಟ್ ಟೈಮ್ ಯೋಗ ಮಾಸ್ಟರ್ ಜೊತೆ ನಾನು ಕೆಲಸ ಮಾಡಿದೆ. ತುಂಬಾನೇ ಚೆನ್ನಾಗಿ ಮಾಡಿದ್ದೇನೆ ಹುಡುಗ. ಬಲರಾಮ ಅಲ್ಲಿ ಫಸ್ಟ್ ಕಾರ್ಡ್ ಕೊಡ್ಸಿದ್ವಿ. ಸೊ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ರಾಣಾ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಐ ಥಿಂಕ್ ನನ್ನಷ್ಟೇ ಸ್ಕ್ರೀನ್ ಸ್ಪೇಸ್ ನಿಮ್ಗೂ ಇದೆ, ಲಾಸ್ಟ್ ಅಲ್ಲಿ ಅಷ್ಟೇ ಬರ್ತೀರಾ. ಅಂಡ್ ಟು ಬಿ ವೆರಿ ಪ್ರಿಸೈಸ್, ಥ್ಯಾಂಕ್ ಯು ಸೋ ಮಚ್ ಸೋನಾಲ್ ಫಾರ್ ದಿಸ್ ಆಪರ್ಚುನಿಟಿ. ಅಂಡ್ ಇದಕ್ಕೆಲ್ಲದಕ್ಕೂ ಒಬ್ರು ರೂವಾರಿ ಅಂತ, ಏನು ನಮ್ಗೆ ಬಂಡವಾಳ ನಮ್ಗೆ ಹಾಕಿ ಇಷ್ಟೊಂದು ಕೋಟಿ ವೆಚ್ಚದಲ್ಲಿ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಸ್ಕ್ರೀನ್ ಮೇಲೆ ಎಲ್ಲೂ ಮೋಸ ಮಾಡಿಲ್ಲ, ಸ್ಕ್ರೀನ್ ಅಷ್ಟು ರಿಚ್ ಆಗಿ ಕಾಣಿಸುತ್ತೆ. ಅಂಡ್ ಎಲ್ಲ ಆರ್ಟಿಸ್ಟ್ ಆಗ್ಲಿ ಅಥವಾ ದ ಹೋಲ್ ಸೆಟ್ಗಳಾಗ್ಲಿ, ಅಂಡ್ ಸಾಂಗ್ಸ್ ಎಸ್ಪೆಷಲಿ, ಸಾಂಗ್ಸ್ ತುಂಬಾ ರಿಚ್ ಆಗಿದೆ, ಸಾಂಗ್ಸ್ ತುಂಬಾ ಚೆನ್ನಾಗಿ ಇದೆ. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಜೆಸಿ ಗಿಫ್ಟ್ ಅವರಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಎಸ್ಪೆಷಲಿ ಲೈಕ್ ರೀ ರೆಕಾರ್ಡಿಂಗ್, ತುಂಬಾ ಚೆನ್ನಾಗಿತ್ತು. ಅಂಡ್ ನಮ್ಮ ಮಧು ಸರ್, ಐ ಲೈಕ್ ದಿಸ್ ಇದು ಶಾಂತಿ ಕ್ರಾಂತಿ ಪ್ರೆಸೆನ್ಸ್ ಅದು. ಅಂಡ್ ಇತ್ತೀಚೆಗೆ ಶಾಂತಿ ಕ್ರಾಂತಿ ರಿಲೀಸ್ ಆಗ್ತಿದೆ ಅಂತ ಒಂದು, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಒಂದು ಅದು ಪ್ರಾಸೆಸ್ ನಡೀತಿದೆ. ಸೊ ಅದೇ ಹೆಸರಲ್ಲಿ ನಿಮ್ಮ ಒಂದು ಶಾಂತಿ ಕ್ರಾಂತಿ ಪ್ರೆಸೆನ್ಸ್ ಅಂತ ಹಾಕಿದ್ದೀರಾ. ಅಂಡ್ ಫೆಲ್ಟ್ ವೆರಿ ನೈಸ್.
ಮಧು ಸರ್ ನಿಮ್ಗೆ ಒಳ್ಳೇದಾಗ್ಲಿ, ಹಾಕಿರೋ ಅಷ್ಟು ಬಂಡವಾಳ ವಾಪಸ್ ಬರ್ಲಿ, ಅದ್ರ ಡಬಲ್ ಬರ್ಲಿ, ದುಪ್ಪಟ್ಟು ಬರ್ಲಿ ಅಂತ ನಾನು ಕೇಳ್ಕೊಂತೀನಿ. ಯಾಕಂದ್ರೆ ಆಗ್ಲಿ ಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್ ಮುರಳಿ ಸರ್, ನಮ್ಮ ಇ ಪಿ ಅವ್ರು ಹೇಳ್ತಿದ್ರು ಸಿನಿಮಾಗೆ ಜನ ಬರ್ತಿಲ್ಲ ಅಂತ. ಅಲ್ಲಿ ತಪ್ಪಿಲ್ಲ ಸರ್, ಇಲ್ಲಿ ತಪ್ಪಿರೋದು. ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಖಂಡಿತ ಬರ್ತಾರೆ ಸರ್, ನಿಜ. ನಾನು ಇದೇ ವೇದಿಕೆ ಮೇಲೆ ಹೇಳಿದ್ದೆ, ಮಾದೇವನೇ ಅಂದ್ರೆ ಜನರನ್ನ ಕರ್ಕೊಂಬಂದಿತ್ತು ಅಂತ. ಆಕ್ಚುಲಿ ಬಲರಾಮಾಗ ಆಗ್ಲಿಲ್ಲ. ಬಿಕಾಸ್ ಯಾಕೆ ನಾನು ಹೇಳ್ತೀನಿ, 20 days ಅಷ್ಟೇ ಪ್ರಮೋಷನ್ ಮಾಡಿದ್ರು. ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಬಹಳಷ್ಟು ಜನ ನನ್ನನ್ನ ತುಂಬಾ ಜನ ಕೇಳಿದ್ರು. ನನ್ನ ಕೆಲವರು ಫಾಲೋ ಮಾಡ್ತಿರೋರು, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿರೋರೆ, ಅಣ್ಣ ಬಲರಾಮ ಯಾವಾಗ ರಿಲೀಸ್ ಅಂತ ಕೇಳಿದ್ರು. ರಿಲೀಸ್ ಆದ್ಮೇಲೆ, ಆಗಿ 1 ತಿಂಗಳು ಆದ್ಮೇಲೆ. ಬಿಕಾಸ್ ಪ್ರಮೋಷನ್ಸ್ ಸಾಲಿಲ್ಲ. ಅಂಡ್ ಪ್ರಮೋಷನ್ ಮಾಡಕ್ಕೆ ಆರ್ಟಿಸ್ಟ್ ಮಾತ್ರ ಸೀಮಿತ ಆಗಲ್ಲ. ಆರ್ಟಿಸ್ಟ್ ಮಾತ್ರ ನೀವು ಬರ್ಲಿಲ್ಲ, ಬೀದಿಗೆ ಇಳ್ದಿಲ್ಲ, ಆರ್ಟಿಸ್ಟ್ ಗಳು ಬರ್ಲಿಲ್ಲ ಅಂತ ದಯವಿಟ್ಟು ಹೋಲ್ ಟೀಮ್, ಆರ್ಟಿಸ್ಟ್ ಮಾತ್ರ ಬಂದ್ರೆ ಆಗಲ್ಲ, ಹೋಲ್ ಟೀಮ್, ಕಂಪ್ಲೀಟ್ ಟೀಮ್ ಎಲ್ಲಾ ಈಗೋಗಳನ್ನ ಬಿಟ್ಬಿಟ್ಟು ಎಲ್ಲಾನು ಬದಿಗಿಟ್ಟು ನಮ್ಮ ಸಿನಿಮಾ ನಾವು ಗೆಲ್ಬೇಕು ಅಂತ ಬಂದ್ರೆ ಮಾತ್ರ ಗೆಲ್ಲಕ್ ಸಾಧ್ಯ. ಅದನ್ನ ನಾನು ಮಾದೇವಲ್ ಮಾಡಿದ್ದೆ. ಮಾದೇವ ತುಂಬಾನೇ ಟೋಟಲ್ ಟೀಮ್ ನಾವು ರೋಡ್ಗೆ ಇಳಿದು ಅದನ್ನ ಪ್ರಮೋಟ್ ಮಾಡಿದ್ವಿ. ಮನೆಗೆ ರೀಚ್ ಆಗಿತ್ತು ಸಿನಿಮಾ. ಸೊ ಆಗ ಜನ ಬಂದೇ ಬರ್ತಾರೆ ಖಂಡಿತ. ನಾವು ಅದನ್ನ ಪ್ರಮೋಟ್ ಮಾಡ್ಬೇಕು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವತ್ತು, ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಈಸ್ ವೆರಿ ವಾಸ್ಟ್. ದೇ ಡೋಂಟ್ ಹ್ಯಾವ್ ಟೈಮ್. ನಿಮ್ಗೆ ಎಲ್ಲ ಎಸ್, ಇಟ್ಸ್ ಸ್ಪೆಷಲ್ ಅಪಿಯರೆನ್ಸ್ ಸರ್. ಎಸ್ ಸರ್, ಥ್ರೂಟ್ ಇರ್ತೀನಿ ಖಂಡಿತ ಸರ್. ನನ್ನ ಸಿನಿಮಾ ಸರ್ ಇದು, ನಮ್ ಸಿನಿಮಾ ಅಂದಾಗ ನಂದು, ನಾವು ಅಂದಾಗ ನಾನು ಅದನ್ನೇ ಹೇಳ್ತಿದ್ನಲ್ಲ, ಇದು ದ ಪ್ರಾಸೆಸ್. ಈಗೋ ಯಾವಾಗ ಬಿಟ್ಬಿಟ್ಟಿದ್ ನಮ್ದು, ನಾವು ಅಂತ ಬಂದ್ರೆ ಖಂಡಿತ ಗೆಲ್ತೀವಿ ಸರ್. ಸೊ ಖಂಡಿತ ನಾನು ಪ್ರಮೋಷನ್ ಗೆಲ್ತೇ ಇರ್ತೀನಿ ಥ್ರೂಔಟ್ ಆಗಿ. ಯಾಕಂದ್ರೆ ಹೊರಗಡೆಯಿಂದ ಬಂದಿದ್ದಾರೆ ನಮ್ ಕರ್ನಾಟಕಕ್ಕೆ ಕನ್ನಡ ಸಿನಿಮಾ ಮಾಡಕ್, ಹೊರಗಡೆಯಿಂದ ಬಂದಿದ್ದಾರೆ. ಅವ್ರನ್ನ ಗೆಲ್ಸಿ ಇವತ್ತು ನಾವು ಕಳ್ಸಿದ್ರೆ, ಅವ್ರು ಮೊನ್ನೆ ಹೇಳ್ತಿದ್ರು, ಅವ್ರ ಪ್ರಮೋಷನ್ ಸ್ಟ್ರಾಟಜಿ ಎಲ್ಲ ಹೇಳ್ತಿದ್ರು, ಬರೀ ಕನ್ನಡ ಮಾತ್ರ ಮಾಡ್ತಿಲ್ಲ, ತೆಲುಗು ಡಬ್ ಮಾಡ್ಬಿಟ್ಟು ಸಿನಿಮಾ ರಿಲೀಸ್ ಮಾಡ್ತೀನಿ, ಅಟ್ ಎ ಟೈಮ್ ರಿಲೀಸ್ ಮಾಡ್ತೀನಿ ಅಂತ. ಸೊ ಖುಷಿ ಆಯ್ತು. ಥ್ರೂ ಔಟ್ ಆಂಧ್ರ ಪ್ರದೇಶ್, ಎಸ್, ತೆಲಂಗಾಣ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಅಂಡ್ ಸರ್ ನೀವು ಮಾತಾಡದ ನೀವು ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ರು. ಎಸ್, ಅಂಡ್ ನನ್ ಖುಷಿ ಆಯ್ತು. ಅವರು ತೆಲುಗು ಸಿನಿಮಾ ಇಂಡಸ್ಟ್ರಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್ ಆಗಿ ಅವ್ರು ಬಂದು ಕನ್ನಡದಲ್ಲಿ ಸಿನಿಮಾ ಮಾಡಿ ಇಲ್ಲೊಂದು ಸಿನಿಮಾ ಗೆಲ್ಸ್ಕೊಂಡು ಹೋಗ್ಬೇಕು ಅಂತ ಅವರು ಖುಷಿ ಪಡ್ತಾ ಇದಾರೆ. ಸೊ ಅವ್ರನ್ನ ಗೆಲ್ಸ್ಕೊಟ್ರೆ ನಾವು ಖಂಡಿತ, ಈ ಟೀಮ್ ಬಹಳ ಒಂದು ಸಪೋರ್ಟಿವ್ ಆಗಿದೆ. ಗೆಲ್ಸ್ಕೊಟ್ರೆ ಖಂಡಿತ ಮುಂದೆ ಇವ್ರು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂಕಿತಾ ಅವರೇ, ಥ್ಯಾಂಕ್ ಯು. ಅಂಡ್ ಎಸ್, ಸಾರಿ ಸರ್, ಥ್ಯಾಂಕ್ ಯು. ಶಾಂತಿ ಕ್ರಾಂತಿ ಪ್ರೆಸೆಂಟ್. ಶಾಂತಿ ಕ್ರಾಂತಿ, ಓಕೆ. ಮಕ್ಕಳ ಹೆಸರು, ಎಸ್, ಮಕ್ಕಳ ಹೆಸರಲ್ಲಿ ಅವರು ಪ್ರೆಸೆಂಟ್ ಮಾಡ್ತಿದ್ದಾರೆ. ಅಂಡ್ MMB ನವರಸನ್ ಅವ್ರಿಗೆ ಥ್ಯಾಂಕ್ ಯು. ಎಲ್ಲಿದ್ರೋ ಒಂಚೂರು ರೀಲ್ಸ್ ಮಾಡ್ಬಿಟ್ಟು ನೋಡ್ಕೊಳ್ಳಿ, ಯಾಕಂದ್ರೆ ನಾನು ಹೇಳಿಲ್ಲ ಅಂತ ಎವ್ರಿ ಟೈಮ್ ನೀವು ಎಲ್ಲಿಂದನೋ ಕಾಲ್ ಮಾಡಿ ಹೇಳ್ತೀರಾ. ಥ್ಯಾಂಕ್ ಯು ನಮ್ಮ ಇಡೀ ಸ್ಟಾಫ್ ಅಂಡ್ ಮಾಧ್ಯಮ ಮಿತ್ರರು ಇಲ್ಲಿ ಬಂದಿದ್ದಕ್ಕೆ ಬಹಳಷ್ಟು ಖುಷಿ ಆಗ್ತಿದೆ. ಥ್ಯಾಂಕ್ ದ ಹೋಲ್ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರೆಸ್ ಮೀಡಿಯಾ, ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಕರ್ನಾಟಕ. ಅಂಡ್ ಥ್ಯಾಂಕ್ ಯು ಕೋಮಲ್ ಸರ್ ಬಗ್ಗೆ ನಾನು ಹೇಳಕ್ ಮರ್ತ್ಬಿಟ್ಟೆ. ಇವತ್ತು ನಿನ್ನೆಯಿಂದ ನಾನು ನೋಡ್ತಿಲ್ಲ ಕೋಮಲ್ ಸರ್ನ. ಐ ಥಿಂಕ್ ನಮ್ಮ ಅವರ ಒಡನಾಟ, ಅವರ ಮದುವೆಯದ್ದು ಒಂದು ಫೋಟೋ ಇದೆ ಮೊನ್ನೆ ತಿರ್ಗಾ ನಮ್ಮ ಫೇಸ್ಬುಕ್ ಅಲ್ಲಿ ಓಡ್ತಾ ಇತ್ತು. ಅವ್ರ ಮದುವೆಗೆ ನಮ್ಮ ತಂದೆಯವರು ಹೋಗಿರೋದು. ಅಂಡ್ ಕೋಮಲ್ ಸರ್ಗಿಂತ ಆಕ್ಚುಲಿ ಜಗಣ ತುಂಬಾ ಕ್ಲೋಸ್, ಬಿಕಾಸ್ ದೇ ಹ್ಯಾವ್ ಟ್ರಾವೆಲ್ಡ್ ಅ ಲಾಟ್ ಟುಗೆದರ್. ನಾನು ಡಬ್ಬಿಂಗ್ ಮಾಡಿದ್ದೆ, ಅವ್ರ ಸ್ಟುಡಿಯೋದಲ್ಲೇ ಡಬ್ಬಿಂಗ್ ಮಾಡಿದ್ದೆ. ಬಹಳಷ್ಟು ಎಕ್ಸ್ಪೀರಿಯನ್ಸ್. ಡಬ್ಬಿಂಗ್ ಒಳಗಡೆ ಮಾಡ್ತಿದ್ದೀನಿ, ಒಳಗ್ ಬಂದ್ರು, ಅಲ್ಲೋ ಅಂದ್ರು. ನಾನು ಹಣ ಅಂದೆ, ಸರಿ ಬಾಪ ಅನ್ಕೊಂಡು ಕರ್ಕೊಂಡು ಹೋಗಿ ಆಕ್ಚುಲಿ ಒಂದು ಇಡೀ ದಿನ ಡಬ್ಬಿಂಗೇ ಬಿಟ್ಬಿಟ್ಟು ನಮ್ಮ ತಂದೆಯವ್ರ ಬಗ್ಗೆ, ಅವರಿಬ್ಬರು ಒಂದು ಕಾಂಬಿನೇಷನ್ ಬಗ್ಗೆನೇ ಮಾತಾಡ್ಕೊಂಡು, ಅವರ ರಿಲೇಶನ್ಶಿಪ್ ಅದನ್ನ ಮಾತಾಡ್ಕೊಂಡು, ಹೇಗಿತ್ತು ಇಂಡಸ್ಟ್ರಿ, ಇವತ್ತು ಹೇಗಾಗಿದೆ ಇಂಡಸ್ಟ್ರಿ ಅನ್ನೋದೆಲ್ಲ ಮಾತಾಡ್ತಿದ್ರು. ಸೊ ಅದೆಲ್ಲ ನನಗೆ ತುಂಬಾ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೆ ಅದನ್ನ. ಅಂಡ್ ಸೋನಾಲ್ ಅವ್ರ ತಾಯಿ ಅವ್ರು ಬಂದಿದ್ದಾರೆ. ಅಮ್ಮ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಥ್ಯಾಂಕ್ ದಿ ಹೋಲ್ ಟೀಮ್ ಅಂಡ್ ವಿಶ್ ಆಲ್ ದಿ ಬೆಸ್ಟ್. ಸೊ ಇದೇ ಅಕ್ಟೋಬರ್ ತಿಂಗಳು ಅಲ್ವಾ ಬಿಡುಗಡೆ ಮಾಡ್ತಿದ್ದಾರೆ. ಬರ್ತಿದ್ದಾರೆ ಟ್ರೈಲರ್ ಸಾಂಗ್ ದ ಹೋಲ್. ಇದು ಸಿನಿಮಾ ನಿಮ್ ಮುಂದೆ ಬಂದಾಗ ಖಂಡಿತ ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾತಾಡ್ತೀವಿ. ರಾಜೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಅದನ್ನೇ ಹೇಳ್ತಿದ್ದೀನಿ, ಪದೇ ಹೇಳ್ತಿದ್ದೀನಿ, ಒಳ್ಳೆ ಸಿನಿಮಾ ಯಾವತ್ತೂ ಕನ್ನಡ ಜನತೆ ಯಾವತ್ತೂ ಕೈ ಬಿಟ್ಟಿಲ್ಲ. ಖಂಡಿತ ಒಂದು ಒಳ್ಳೆ ಸಿನಿಮಾ ಇದು. ಸೊ
ಆದಷ್ಟು ಬೇಗ ಬರ್ತೀವಿ, ಬಂದಾಗ ಇನ್ನೂ ಹೆಚ್ಚಿಗೆ ಮಾತಾಡ್ತೀವಿ. ಮಂಜು ಸರ್ ಏನು ಎಸ್ ಮಂಜು ಸರ್. ಫಸ್ಟ್ ಟೈಮ್ ಸ್ಪೆಷಲ್ ಅಪಿಯರೆನ್ಸ್? ಸ್ಪೆಷಲ್ ಅಪಿಯರೆನ್ಸ್ ಇದೇ ಫಸ್ಟ್ ಟೈಮ್ ಸರ್. ಗೆಸ್ಟ್ ಅಪಿಯರೆನ್ಸ್ ಅಂತ ಯಜಮಾನ ಅಲ್ಲಿ ದರ್ಶನ್ ಸರ್ ಅವ್ರ ಜೊತೆ ಒಂದು ಸಾಂಗ್ ಅಲ್ಲಿ ಅದು ಗೆಸ್ಟ್ ಅಪಿಯರೆನ್ಸ್. ಸ್ಪೆಷಲ್ ಅಪಿಯರೆನ್ಸ್ ಫಸ್ಟ್ ಟೈಮ್ ಮಾಡ್ತೀನಿ. ಬಿಕಾಸ್ ನನ್ನ ಪಾತ್ರ ಅಷ್ಟು ಅದ್ರ ವೆಯ್ಟೇಜ್ ಅಷ್ಟಿತ್ತು. ಸೊ ಇಷ್ಟು ಮಿಸ್ ಮಾಡೋದು ಬೇಡ ಅಂತ ನಾನು ಮಾಡಿದೆ. ಸರ್ ಅದಂತಲ್ಲ ಸರ್, ಕಲಾವಿದನಿಗೆ ಯಾವುದೇ ಪಾತ್ರ ಕೊಟ್ಟರು ಮಾಡ್ಲೇಬೇಕು. ಅದು ಚೆನ್ನಾಗಿತ್ತು ಅಂದ್ರೆ ಖಂಡಿತ. ಬಿಕಾಸ್ ನನ್ನ ಒಂದು ಏನು ಗ್ರಾಫ್ ನೀವು ನೋಡಿದಿರಿ, ಮದೇವ್ ಆಗ್ಲಿ, ನೆಲ್ಸನ್ ಆಗ್ಲಿ, ಬಲರಾಮ್ ಆಗ್ಲಿ, ಸೊ ಪಾತ್ರದ ತೂಕದ ಮೇಲೆ ಹೋಗ್ತೀನಿ. ನಾನು ಯಾವತ್ತೂ ಹೀರೋ ಆಗೇ ಮಾಡಬೇಕು, ನಾನು ಹೀರೋ ಮೆಟೀರಿಯಲ್, ನಾನು ಹೀರೋ ಪ್ರಾಮುಖ್ಯತೆ ಯಾವಾಗ್ಲೂ ಕೊಡ್ಬೇಕು ಅನ್ನೋದಲ್ಲ. ನಾನು ಯಾವತ್ತು ಐ ಬಿಲೀವ್ ಇನ್ ಸ್ಕ್ರಿಪ್ಟೇ ಇವತ್ತು ಹೀರೋ. ಸೊ ಆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಇತ್ತು ನನಗೆ, ನಾನು ಖಂಡಿತ ಸರಿ ಓಕೆ ಆಯ್ತು ಮಾಡ್ತೀನಿ ಅಂತ ಹೇಳಿ. ಎಸ್ ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್. And over to Komal sir next.